ಸ್ನೇಹಿತರೆ ಈ ಸಾರಿ ನಿಮ್ದು ಫಿಸಿಕಲ್‌ಗೆ ಆಯ್ಕೆ ಆಗತ್ತಿಲ್ಲ ಅಂತ ಚೆಕ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ನಿಮ್ದು ಕಮೆಂಟ್ ಮೂಲಕ ನಿಮ್ದು ಸ್ಕೋರ್ ಎಷ್ಟಾಗೈತೆ, ಯಾವ ಜಿಲ್ಲೆಗೆ ನೀವು ಎಕ್ಸಾಮ್ ಅನ್ನ ಬರೀತೀರ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಿಮ್ದು ನೀವು ಫಿಸಿಕಲ್ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು ಅಥವಾ ಮಾಡಬಾರ್ದು ಅಂತ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ. ಸ್ನೇಹಿತರೆ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಗಸ್ಟ್ 2ಕ್ಕೆ ಎಕ್ಸಾಮ್ ನಡೆಯಿತು. ಅದರಂತೆ ಇದಕ್ಕೆ ಸಂಬಂಧಿಸಿದಂತೆ ಈಗ ಫಿಸಿಕಲ್‌ಗೆ ಸಕಲ ಸಿದ್ಧತೆ ಕೂಡ ನಡೆಯುತ್ತಿದೆ. ಹಾಗಿದ್ರೆ ಫಿಸಿಕಲ್ ಯಾವಾಗ ಆಗುತ್ತೆ, ಅದೇ ರೀತಿ ಜಿಲ್ಲಾವಾರು ಫಿಸಿಕಲ್ ನಡೆಯುವ ಸ್ಥಳ ಎಲ್ಲೆಲ್ಲಿ ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಜಿಲ್ಲಾವಾರು ಎಷ್ಟು ಅಭ್ಯರ್ಥಿಗಳು ಫಿಸಿಕಲ್‌ಗೆ ಅಟೆಂಡ್ ಆಗ್ತಾರೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಕಂಪ್ಲೀಟ್ ಆದ ಮಾಹಿತಿ ಇರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಪಿಸಿ, ಪಿಎಸ್ಐ, ಎಸ್ಡಿ, ಎಫ್ಡಿ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ ಎಸ್ಡಿ, ಎಫ್ಡಿಎ, ಪಿಸಿ, ಪಿಎಸ್ಐ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದೆ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತಂದ್ರೆ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ನೀವು ಶಾರ್ಟ್ ನೋಟ್ಸ್ ಅನ್ನು ನೋಡ್ಕೋಬಹುದು. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಓದಕ್ಕೆ ಬಹಳ ಉಪಯುಕ್ತ ಇದೆ. ಬರೀ ಕ್ವಶನ್ಸ್ ವಿತ್ ಆನ್ಸರ್ ನ ಓದಿರಂತ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರ್ ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ. ಈಗ ಎಕ್ಸಾಮ್ ಸಮೀಪ ಬಂದಾಗ ಬರೀ ಅದರ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ನೋಡ್ಕೊಳ್ಳಿ ಅಂತ ನಿಮಗೆ ಎಲ್ಲ ಹಿಂದೆ ಓದಿದ್ದು ನೆನಪಾಗ್ತದೆ. ಇದರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗ್ತದೆ. ರಿವಿಷನ್ ಪರ್ಪಸ್ ಮಾಡೋರಿಗೆ ಇದು ಬಹಳ ನೋಟ್ಸ್ ಉಪಯುಕ್ತ ಆಗ್ತದೆ. ಆತ್ಮೀಯ ಸ್ನೇಹಿತರೆ, ನೀವೇನಾದ್ರೂ ಸಿವಿಲ್ ಕಾನ್ಸ್ಟೇಬಲ್ಗೆ ನೀವೇನಾದ್ರೂ CR, DR, KSRP ಇನ್ನು ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸಿದ್ರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಅತ್ಯಂತ ಕಡಿಮೆ ಸಮಯದಲ್ಲಿ ಶಾರ್ಟ್ ನೋಟ್ಸ್ ಇರ್ತಾವ. ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡುವ ರೀತಿ ಶಾರ್ಟ್ ನೋಟ್ಸ್ ಇವಾಗಿರ್ತಾವ. ಯಾರಿಗಾದ್ರೂ ನೋಟ್ಸ್ ಬೇಕಾಗೈತೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಕ್ವಿಕ್ ರಿವಿಷನ್ ನೋಟ್ಸ್ ಇರ್ತಾವ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿದಲ್ಲಿ ನಿಮಗೆ ಎಲ್ಲಾ ನೋಟ್ಸ್ ಅನ್ನ ಕಳಿಸಲಾಗುತ್ತದೆ. 250 ಅಲ್ಲ, 200ಕ್ಕೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ್ದು ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ 200 ರೂಪಾಯಿಗೆ ಎಲ್ಲಾ ನೋಟ್ಸ್ ಅನ್ನ ಕಳಿಸಲಾಗುತ್ತಾ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ, ಸ್ನೇಹಿತರೆ ಮೊನ್ನೆ ಒಂದು ಸುತ್ತೋಲೆ ಬಂದಿತ್ತು. ಕರ್ನಾಟಕ ಪೊಲೀಸ್ ಇಲಾಖೆಯಿಂದ 11/8/2026 ಬಂದ ಮಾಹಿತಿ ಆಗಿರ್ತದ. ಏನಪ್ಪಾ ಅಂದ್ರ, ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೊನ್ನೆ ತಾನೇನೆ ಎಕ್ಸಾಮ್ ನಡೀತಲ್ಲ, ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡಕ್ಕೆ ಗ್ರೌಂಡ್ ಗಳನ್ನ ಸಿದ್ಧತೆಯನ್ನ ಮಾಡಕ ಆಯಾ ವಲಯದ ಅಧಿಕಾರಿಗಳಿಗೆ ಏನು ಕೆಲಸನ ಮಾಡ್ಬೇಕಂತ ವಹಿಸಿಕೊಂಡಾರಂದ್ರ, ಏನೇನು ಎಲ್ಲೆಲ್ಲಿ ಅಂದ್ರೆ ಈಗ ಎಲ್ಲೆಲ್ಲಿ ಫಿಸಿಕಲ್ ನಡೀತಲ್ಲ ಆ ಫಿಸಿಕಲ್ ನಡೆಯುವ ಸ್ಥಳವನ್ನ ಅಧಿಕಾರಿಗಳು ವೀಕ್ಷಣೆ ಮಾಡಿ ಅಲ್ಲಿ ಕರೆಕ್ಟ್ ಆದ ಗ್ರೌಂಡ್ 400 ಮೀಟರ್ ಐತಾ ಇಲ್ಲ ಅಂತ ಚೆಕ್ ಮಾಡಿ, ಅದೇ ರೀತಿಯಲ್ಲಿ ಇರುವ ಮೂಲ ಸೌಕರ್ಯಗಳು ಅದಾವ ಇಲ್ಲ ಅಂದ್ರ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿ ಗುಂಡು ಎಸ್ತೆ ಆಗಿರ್ಬೋದು, ಅದೇ ರೀತಿ ಉದ್ದು ಜಿಗಿತ ಮತ್ತ ಹೈ ಜಂಪ್ ಗೆ ಬೇಕಾಗುವ ಎಲ್ಲ ಮೆಟೀರಿಯಲ್ ಅಲ್ಲಿ ಅದಾವ ಇಲ್ಲ ಅಂತ ಚೆಕ್ ಮಾಡಿ, ಅದೇ ರೀತಿ ಗ್ರೌಂಡ್ ಯಾವ ದಿನದಂದು ಖಾಲಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋ ಸಲುವಾಗಿ ಒಬ್ಬೊಬ್ಬರ ಅಧಿಕಾರಿಗಳನ್ನ ಆ ವಲಯಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳನ್ನ ನೇಮಿಸಿದ್ರು. ಆ ಅಧಿಕಾರಿಗಳು ಈಗ ಎಲ್ಲಾ ಮಾಹಿತಿಯನ್ನ ಕಲೆಕ್ಟ್ ಮಾಡಿ KSP ಇಲಾಖೆಗೆ ವಹಿಸ್ತಾರ. KSP ಇಲಾಖೆದವರು ನಿಮ್ದು ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರ. ಹಾಗಿದ್ರೆ ಫಿಸಿಕಲ್ ಯಾವಾಗ ನಡೀತು ಅಂತ ಸಾಕಷ್ಟು ಅಭ್ಯರ್ಥಿಗಳೊಳಗ ಗೊಂದಲ ಉಂಟೈತಿ. ಸ್ನೇಹಿತರೆ, ಫಿಸಿಕಲ್ ನೋಡ್ರಿ ನಿಮ್ದು ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ರೀ. ಈ ವಾರದಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ ವೈಸ್ ಅಂದ್ರೆ ಜಿಲ್ಲಾವಾರು ನಿಮ್ಗೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರಂತ ಅಫಿಷಿಯಲ್ ಆಗಿ ಲಿಸ್ಟ್ ಅನ್ನ ಕೇಳಿದವರು ಬಿಡ್ತಾರ. ಅದನ್ನ ಆಕ್ಷೇಪಣೆ ಸಲ್ಲಿಸಾಕ ಒಂದು 4 ರಿಂದ 5 ದಿವಸ ಕೊಡ್ತಾರ. ಅದಾದ ಮೇಲೆ ಇಲ್ಲಿ ಇರುವ ಏನಿತ್ತಿಲ್ಲ, ಯಾಕಂದ್ರೆ ಇದು KSP ಇಲಾಖೆದ್ದು. ಸೊ ಅದಕ್ಕಾಗಿ ಕೇಳಿದವ್ರು ಏನು ಕೇವಲ ಎಕ್ಸಾಮ್ ಅನ್ನ ನಡೆಸೋದು ಅಷ್ಟೇ ಇವ್ರದ್ದು ಕರ್ತವ್ಯ. ಅವ್ರ ಏನ್ ಮಾಡ್ತಾರ, ಎಕ್ಸಾಮ್ ನಡೆಸಿ ಲಿಸ್ಟ್ ಅನ್ನ ಬಿಟ್ಟು KSP ದವ್ರಿಗೆ ಕೊಡ್ತಾರ. ಅಂದ್ರೆ ಆಕ್ಷೇಪಣೆ ಎಲ್ಲಾ ಪರಿಶೀಲಿಸಿ ಆಮೇಲೆ ಅವರು ಏನಿಲ್ಲ ಕೆ ಇಂತ್ರ KSP ಗೆ ಹೋಗತ್ರಿ. KSP ದವ್ರು ಏನ್ ಮಾಡ್ತಾರ, ಯಾರೆಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಟಗರಿ ವೈಸ್ ಲಿಸ್ಟ್ ಅನ್ನ ತಯಾರಿಸ್ತಾರ. ಈಗ 2A ಕ್ಯಾಟಗರಿ, 3A ಕ್ಯಾಟಗರಿ, 3B ಕ್ಯಾಟಗರಿ, ಪ್ರತಿಯೊಂದು ಕ್ಯಾಟಗರಿನ ಅವರು ಚೆಕ್ ಮಾಡಿ 1:5 ಲಿಸ್ಟ್ ಅನ್ನ ಬಿಡ್ತಾರ. ಅಂದ್ರೆ 1:5 ಲಿಸ್ಟ್ ಅಂದ್ರೆ ಏನು, ಫಿಸಿಕಲ್ ಲಿಸ್ಟ್ ಅನ್ನ ಬಿಡ್ತಾರ. ಅದಕ್ಕಾಗಿ ಫಿಸಿಕಲ್ ಲಿಸ್ಟ್ ಅನ್ನ ಬಿಡ್ಬೇಕಂದ್ರ ಮೊದಲಿಗೆ ಗ್ರೌಂಡ್ ಎಲ್ಲ ಖಾಲಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಅದಕ್ಕಾಗಿ ಏನ್ ಮಾಡತ್ತಾರ ಇಲಾಖೆದವರು, ಇಲ್ಲಿ ನೋಡ್ಕೋರಿ,
ಇದು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಗ್ರೌಂಡ್ ಅನ್ನ ತಯಾರಿ ಮಾಡಲು ಅಲ್ಲಿರುವ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿರ್ತಾರ. ಅಲ್ಲಿ ಎಲ್ಲ ಗ್ರೌಂಡ್ ಇಂದ ಆಲ್ರೆಡಿ ಇದೆ, ಆ ಗ್ರೌಂಡ್ ಎಲ್ಲ ತಯಾರಿ ಮಾಡ್ಕೊಂಡು ನಿಮ್ದು 1 ಲಿಸ್ಟ್ ಅನ್ನ ಬಿಡ್ತಾರ. ಹಾಗಿದ್ರೆ ನಿಮ್ದು ಫಿಸಿಕಲ್ ಯಾವಾಗ ನಡೀತಂತ ಸಾಕಷ್ಟು ಅಭ್ಯರ್ಥಿಗಳ ಒಳಗ ಗೊಂದಲ ಐತಿ. ಸ್ನೇಹಿತರೆ, ನಿಮ್ದ ಫಿಸಿಕಲ್ ನೋಡ್ರಿ ಸೆಪ್ಟೆಂಬರ್ ಮೊದಲನೇ ವಾರದಿಂದ ಸೆಪ್ಟೆಂಬರ್ ಎಂಡ್ ಒಳಗಡೆ ನಿಮ್ದು ಈ ಫಿಸಿಕಲ್ ಕಂಡಕ್ಟ್ ಅನ್ನ ಮಾಡುವ ಸಾಧ್ಯತೆ ಜಾಸ್ತಿ ಐತಿ. ಈಗಿರುವ ಸದ್ಯದ ಬೆಳವಣಿಗೆ ಪ್ರಕಾರ ಸೆಪ್ಟೆಂಬರ್ದಲ್ಲಿ ನಿಮ್ದು 99% ಫಿಸಿಕಲ್ ಆಗುವ ಸಾಧ್ಯತೆ ಐತಿ. ಆಯ್ತು. ಸೊ ಅದಕ್ಕಾಗಿ ನೀವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ಎಷ್ಟು ಅಂಕಗಳು ಬಂದ್ರ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಂತೇಳಿ ನಾ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಾಗಿ ಪ್ರತಿಯೊಬ್ರು ಕೂಡ ನಿಮ್ದು ಸ್ಕೋರ್ ಎಷ್ಟಾಗೈತಿ, ಮೆನ್ ಆದ್ರ ಮೆನ್, ವುಮೆನ್ ಆದ್ರ ವುಮೆನ್, ಯಾವ ಜಿಲ್ಲೆಗೆ ಅರ್ಜಿಯನ್ನ ಸಲ್ಲಿಸಿ ಎಕ್ಸಾಮ್ ಅನ್ನ ಬರ್ದಿರಂತ ಸ್ಕೋರ್ ಅನ್ನ ಕಮೆಂಟ್ ಮಾಡ್ರಿ ಅಂತ ಹೇಳಿದ್ದೆ. ಯಾರೆಲ್ಲ ಮಾಡಿರಿ ನೋಡ್ರಿ, ಮುಂದಿನ ವಿಡಿಯೋದಲ್ಲಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ ನೀವು ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಥವಾ ಮಾಡಬಾರದಂತೆ ನಾವೇ ನಿಮಗೆ ಸ್ವತಃ ತಿಳಿಸ್ಕೊಡ್ತೀವಿ. ಸೊ ಅದಕ್ಕಾಗಿ ನೀವು ಕಮೆಂಟ್ ಮೂಲಕ ನಿಮ್ ಸ್ಕೋರ್ ಅನ್ನ ಕಮೆಂಟ್ ಮಾಡ್ರಿ. ಇದು ಸ್ನೇಹಿತರೀಗ ಸೆಪ್ಟೆಂಬರ್ದಲ್ಲಿ ನಿಮ್ದು ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರ. ಓಕೆ, ಹಾಗಿದ್ರೆ ಫಿಸಿಕಲ್ ಎಲ್ಲೆಲ್ಲಿ ನಡೀತಾವು, ಜಿಲ್ಲಾವಾರು ಅಂದ್ರೆ ಯಾವ ಜಿಲ್ಲೆಯದ್ದು ನಾವು ಈಗ ಅಪ್ಲಿಕೇಶನ್ ಬೆಂಗಳೂರು ನಗರಕ್ಕೆ ಹಾಕಿವಿ, ಕಲಬುರಗಿ ನಗರಕ್ಕೆ ಹಾಕಿ ನಮ್ದು ಫಿಸಿಕಲ್ ಎಲ್ಲಿ ಬರುತ್ತಂತ ಸಾಕಷ್ಟು ಅಭ್ಯರ್ಥಿಗಳಾಗ ಗೊಂದಲ ಐತಿ. ಸ್ನೇಹಿತರೆ, ಆಗಿದ್ರೆ ಫಿಸಿಕಲ್ ನಡೆಯುವ ಸ್ಥಳವನ್ನ ತೋರಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಇದು ಇಲಾಖೆ ಅಂತ ಬಂದ ಮಾಹಿತಿ ಕೂಡ ಆಗಿರ್ತದ. ಓಕೆ ನೋಡ್ರಿ, ಇಲ್ಲಿ ನಾನ್-HK ಸಂಬಂಧಿಸಿದಂತೆ 3395 ಹುದ್ದೆಗಳಿಗೆ ಏನೈತಲ್ಲ ಫಿಸಿಕಲ್ ಎಲ್ಲಿ ನಡೀತಾ ನೋಡ್ರಿ. ಬೆಂಗಳೂರು ನಗರ ಅಥವಾ ಬೆಂಗಳೂರು ನಗರಕ್ಕೆ ಅಪ್ಲಿಕೇಶನ್ ಹಾಕಿದ ಅಭ್ಯರ್ಥಿಗಳದು ಇಲ್ಲಿ ನೋಡ್ರಿ, ಒಟ್ಟಾರೆಯಾಗಿ 2015 ಹುದ್ದೆಗಳು ಅದಾವು. 10,075 ಅಭ್ಯರ್ಥಿಗಳು ಫಿಸಿಕಲ್ ಅನ್ನ ಅಂದ್ರ ಅಟೆಂಡ್ ಆಗ್ತಾರ. ಅದು ಬಂದು ಎಲ್ಲಿ ನಡೀತಪ್ಪ ಅಂದ್ರ CRDR ಮೂಲ ಕಚೇರಿ ದಕ್ಷಿಣ ಉತ್ತರ ವಲಯದಲ್ಲಿ ನಿಮ್ದು ಏನಿದೆ ಫಿಸಿಕಲ್ ನಡೀತದೆ. ಇದು ಫಿಸಿಕಲ್ದು ನಡೆಯುವ ಸ್ಥಳವನ್ನ ಕೊಟ್ಟಿರ್ತಾರ. ಅದೇ ರೀತಿ ಕೇಂದ್ರ ವಲಯದ 5 ಘಟಕಗಳು ಏನದಾವಲ್ಲ, ಈ 5 ಘಟಕಗಳಿಗೆ ಸಂಬಂಧಿಸಿದಂತೆ ಒಟ್ಟು ಸೇರಿ 200 ಹುದ್ದೆಗಳಕ್ಕವ 1,000 ಅಭ್ಯರ್ಥಿಗಳು ಫಿಸಿಕಲ್ ಗೆ ಅಟೆಂಡ್ ಆಗ್ತಾರ. ಇವ್ರದ್ದು ಫಿಸಿಕಲ್ ನಡೆದು 3ನೇ ಬಟಾಲಿಯನ್ KSRP ಕೋರಮಂಗಲ ಬೆಂಗಳೂರದಾಗ ನಡೀತತಿ. ಅದೇ ರೀತಿ ದಕ್ಷಿಣ ವಲಯದ 6 ಘಟಕಗಳಿಗೆ ಸಂಬಂಧಿಸಿದಂತೆ ಇವೆಲ್ಲ ಘಟಕಗಳ್ರಿ, ಇವೆಲ್ಲ ಅಭ್ಯರ್ಥಿಗಳು ನೀವು ಎಲ್ಲಿ ಅರ್ಜಿ ಸಲ್ಲಿಸಿರ್ತಾರಲ್ಲ ಈ ಜಿಲ್ಲೆಗೆ ಅರ್ಜಿ ಸಲ್ಲಿಸಿದವರು ಒಟ್ಟು 395 ಹುದ್ದೆಗಳು ಖಾಲಿ ಇದ್ದು ಇಲ್ಲಿ 1,975 ಅಭ್ಯರ್ಥಿಗಳು ಫಿಸಿಕಲ್ ಅನ್ನ ಅಟೆಂಡ್ ಆಕಾರ. 5ನೇ ಬಟಾಲಿಯನ್ KSRP ಮೈಸೂರಲ್ಲಿ ಫಿಸಿಕಲ್ ನಡೀತದ. ಅದೇ ರೀತಿ ಪೂರ್ವ ವಲಯ 4 ಘಟಕಗಳು ಇವೇನದಲ್ಲ 250 ಹುದ್ದೆಗಳಕ್ಕ ಒಟ್ಟು ಜಿಲ್ಲೆ ಸೇರಿಸಿ 1,250 ಅಭ್ಯರ್ಥಿಗಳು ಈ ಫಿಸಿಕಲ್ ಅನ್ನ ಅಟೆಂಡ್ ಆಕಾರ. 8ನೇ ಬಟಾಲಿಯನ್ KSRP ಶಿವಮೊಗ್ಗದಲ್ಲಿ ಇವ್ರದ್ದು ಫಿಸಿಕಲ್ ನಡೀತದ. ಅದೇ ರೀತಿ ಪಶ್ಚಿಮ ವಲಯದಲ್ಲಿ ಇರುವ 5 ಘಟಕಗಳಿಗೆ ಸಂಬಂಧಿಸಿದಂತೆ 395 ಹುದ್ದೆಗಳಿರ್ತಾವ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ 1,975 ಅಭ್ಯರ್ಥಿಗಳು ಫಿಸಿಕಲ್ ಗೆ ಅಟೆಂಡ್ ಆಕಾರ. 7ನೇ ಬಟಾಲಿಯನ್ KSRP ಮಂಗಳೂರಲ್ಲಿ ಇವ್ರದ್ದು ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರ. ನೆಕ್ಸ್ಟ್ ಉತ್ತರ ವಲಯದ 2 ಘಟಕಗಳಿಗೆ ಸಂಬಂಧಿಸಿದಂತೆ 110 ಪೋಸ್ಟ್ಗಳು ಖಾಲಿ ಇದಾವ. 550 ಅಭ್ಯರ್ಥಿಗಳು ಫಿಸಿಕಲ್ ಅನ್ನ ಅಟೆಂಡ್ ಆಗಬೇಕಾಗ್ತದ. ಇದು 2ನೇ ಬಟಾಲಿಯನ್ KSRP ಬೆಳಗಾವಿಯಲ್ಲಿ ನಡೀತದ. ಇನ್ನು ಬಳ್ಳಾರಿ ವಲಯದಲ್ಲಿರುವ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗೆ ಒಟ್ಟು 30 ಹುದ್ದೆಗಳು ಇರ್ತಾವ. ಇದು ನಾನ್-HK ಹೇಳಕತ್ತಿದ್ದು 150 ಅಭ್ಯರ್ಥಿಗಳು ಅಟೆಂಡ್ ಆಗ್ತಾರ. ಇದು ಬಂದು ಮುನಿರಾಬಾದಲ್ಲಿ ನಿಮ್ದು ಫಿಸಿಕಲ್ ಆಗ್ತದ. ಇನ್ನ ನಾನ್-HK ಆಯ್ತು. ಇನ್ನು HK ಗೆ ಸಂಬಂಧಿಸಿದಂತೆ ಬೆಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಒಟ್ಟು 171 ಪೋಸ್ಟ್ಗಳು ಖಾಲಿ ಇರ್ತಾವ. ಇದು ಬಂದು 855 ಅಭ್ಯರ್ಥಿಗಳು ಫಿಸಿಕಲ್ ಅನ್ನ ಅಟೆಂಡ್ ಆಕಾರ. CRDR ಸೌತ್ ಹೆಡ್ ಕ್ವಾರ್ಟರ್ ಸೌತ್ ಬೆಂಗಳೂರಲ್ಲಿ ನಡೀತದ. ಅದೇ ರೀತಿ ಬಳ್ಳಾರಿ ವಲಯದ 4 ಘಟಕಗಳು ಏನದಾವಲ್ಲ 174 ಹುದ್ದೆಗಳಕ್ಕಾವು. 870 ಅಭ್ಯರ್ಥಿಗಳು ಫಿಸಿಕಲ್ ಗೆ ಅರ್ಹತೆ ಇರ್ತಾರ. ಇದು ಮುನಿರಾಬಾದಲ್ಲಿ ನಡೀತದ. ಇನ್ನು ಈಶಾನ್ಯ ವಲಯದ 3 ಜಿಲ್ಲೆಗಳಿಗೆ 251 ಪೋಸ್ಟ್ಗಳು ಇರ್ತಾವ. 1255 ಅಭ್ಯರ್ಥಿಗಳು ಅಂದ್ರೆ ಫಿಸಿಕಲ್ ಅನ್ನ ಅಟೆಂಡ್ ಆಕಾರ. 6ನೇ ಬಟಾಲಿಯನ್ KSRP ಕಲಬುರಗಿಯಲ್ಲಿ ನಿಮ್ದು ಫಿಸಿಕಲ್ ನಡೀತಾವೆ. ಫಿಸಿಕಲ್ ಏನಿದಿಲ್ಲ ಎಟ್ ಅ ಟೈಮ್ ಒಂದ ದಿವಸ ನಡೆಯಂಗಿಲ್ಲ, ಸ್ವಲ್ಪ ವೇರಿಯೇಷನ್ ಆಕವ ಹಿಂದ್ ಮುಂದಾಗಿ ಡೇಟಾ. ಬಟ್ ಇದು ಈಗ ಆಲ್ರೆಡಿ ಇಲಾಖೆದವರು ಈ ಗ್ರೌಂಡ್ ಅನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಅನ್ನೋ ಕಾರಣಕ್ಕಾಗಿ ಎಷ್ಟು ಅಭ್ಯರ್ಥಿಗಳು ಬರ್ತಾರ ಅಷ್ಟು ಅಭ್ಯರ್ಥಿಗಳಿಗೆ ಅಲ್ಲಿ ಪ್ಲೇಸ್ ಆಗುತ್ತೆ ಇಲ್ಲ ಅಂತ ನೋಡ್ಕೋ ಸಲುವಾಗಿ ಎಲ್ಲಾ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳೋಕ್ಕಾಗಿ ಅಲ್ಲಿ ಅಧಿಕಾರಿಗಳನ್ನ ನೇಮಿಸಿರ್ತಾರ. ಅಧಿಕಾರಿಗಳು ಫಿಸಿಕಲ್ ಗೆ ಸಂಬಂಧಿಸಿದ ಎಲ್ಲಾ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಇಲಾಖೆದವ್ರಿಗೆ ತಿಳಿಸ್ತಾರ. ಇಲಾಖೆದವ್ರು ನಿಮ್ದು ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರ. ಓಕೆ, ಫಿಸಿಕಲ್ ಎಲ್ಲಿ ನಡೀತಾ ಅಂತ ಗೊತ್ತಾಯ್ತು. ಅದೇ ರೀತಿ ಎಷ್ಟು ಅಭ್ಯರ್ಥಿಗಳು ಫಿಸಿಕಲ್ ಅನ್ನ ಅಟೆಂಡ್ ಆಗ್ತಾರ ಅಂತ ಗೊತ್ತಾಯ್ತು. ಹಾಗಿದ್ರೆ ಫಿಸಿಕಲ್ ಬಂದು ನಿಮ್ದು ಸೆಪ್ಟೆಂಬರ್ದಲ್ಲಿ 99% ಆಕಾಸು. ಅದಕ್ಕಾಗಿ ನೀವು ಫಿಸಿಕಲ್ ಪ್ರಾಕ್ಟೀಸ್ ಅನ್ನ ಕಡ್ಡಾಯವಾಗಿ ಮಾಡ್ಲೇಬೇಕಾಗ್ತದ. ಸ್ನೇಹಿತರೆ, ಒಂದಿಷ್ಟು ಮಿನಿಮಮ್ ಒಂದು 50+ ಸ್ಕೋರ್ ಆದ್ರೂ ಬಂದಿದ್ರ ಅಥವಾ 45+ ಸ್ಕೋರ್ ನಿಮ್ದು ಏನಾದ್ರು ಇತ್ತ ಫಿಸಿಕಲ್ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಇಲ್ಲ ಇದಕ್ಕಿಂತ ಕಡಿಮೆ ಬಂದಿತ್ತಂದ್ರ
ನೀವು CR, DR ಮತ್ತು KSRP ಹುದ್ದೆಗಳಿಗೆ ಸ್ಟಡಿಯನ್ನ ಪ್ರಾರಂಭಿಸಿ. ಇವಾಗ ಅದು ಪ್ರಾರಂಭಿಸಿ ಇನ್ನ 1 ಮಂತ್ ಟೈಮ್ ಸಿಗುತ್ತಾ. ಸೊ ಅದಕ್ಕಾಗಿ ಈ ಸಾರಿ ಆದ್ರೂ ಕೂಡ ನಿಮ್ದು ಎಕ್ಸಾಮ್ ಏನಿದೆ ಕ್ರ್ಯಾಕ್ ಆತಂದ್ರ 100% ಜಾಬ್ ಆಗುತ್ತಾ. ಇನ್ನ ಎಕ್ಸಾಮ್ ಕ್ರ್ಯಾಕ್ ಆಗುತ್ತಾ, ನಂದು ಸ್ಕೋರ್ ಜಾಸ್ತಿ ಆಗೈತಿ ಕೀ ಆನ್ಸರ್ ನೋಡ್ಕೊಂಡ್ ಮೇಲೆ ನಾವು ಫಿಸಿಕಲ್ ಪ್ಲಸ್ ಎಕ್ಸಾಮ್ ಎರಡು ಕೂಡ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಯಾಕಂದ್ರೆ ನೆಕ್ಸ್ಟ್ ಎಕ್ಸಾಮ್ಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಇದರಲ್ಲಿ ಏನಾದ್ರು ಫಿಸಿಕಲ್ ಫೇಲ್ ಆದ್ರಂದ್ರ ಮುಂದಿನ ಎಕ್ಸಾಮ್ ಆದ್ರಾಗೂ ಕೂಡ ಸೆಲೆಕ್ಷನ್ ಆಗ್ಬೋದು ನೀವು. ಇಲ್ಲ ಅಥವಾ ಇದ್ರೊಳಗ 1:1 ಸೆಲೆಕ್ಷನ್ ಆಗಲಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಎಕ್ಸಾಮ್ ದಾಗಾದ್ರೂ ಕೂಡ ಆಗ್ಬೋದು. ಅದಕ್ಕಾಗಿ ಫಿಸಿಕಲ್ ಪ್ಲಸ್ ನಿಮ್ ಸ್ಟಡಿ ಎರಡು ಕೂಡ ಕಂಟಿನ್ಯೂ ಮಾಡ್ರಿ. ಈ ಸಾರಿ 100% ನಿಮ್ದು ಕೂಡ ಜಾಬ್ ಆಗುತ್ತಾ. ಸ್ನೇಹಿತರೆ, ಇದಾಗಿತ್ತು ಇವತ್ತು ನೋಡಿ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.